ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಿರುವಂಥದ್ದು ಗಂಭೀರ ಚಿಂತೆಯ ವಿಷಯವಾಗಿದೆ. ಕಠಿಣ ಕಾನೂನುಗಳಿದ್ರೂ ಕೂಡ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ. 2021ರಲ್ಲಿ 1751 ಪ್ರಕರಣಗಳು ದಾಖಲಾಗಿದ್ದರೆ 2025ಕ್ಕೆ ಈ ಸಂಖ್ಯೆ 2412ಕ್ಕೆ ಏರಿಕೆಯಾಗಿದೆ. ಅಂದರೆ 5 ವರ್ಷಗಳಲ್ಲಿ 37%ಕ್ಕೂ ಹೆಚ್ಚು ಹೆಚ್ಚಳವಾಗಿದೆ. ಕಳೆದ 5 ವರ್ಷಗಳಲ್ಲಿ ರಾಜ್ಯದಾದ್ಯಂತ ಒಟ್ಟು 10,573 SC/ST ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ. ಆದರೆ ವಾಸ್ತವ ಸ್ಥಿತಿ ಏನಪ್ಪಾ ಅಂತಂದರೆ, ಶಿಕ್ಷೆ ಆಗಿದ್ದು ಕೇವಲ 47 ಪ್ರಕರಣಗಳಲ್ಲಿ ಮಾತ್ರ. ಬಹುತೇಕ ಪ್ರಕರಣಗಳು ವಜಾ ಅಥವಾ ಹುಸಿಯಾಗಿದೆ. ಅಂಕಿ ಅಂಶಗಳಲ್ಲಿ ಬೆಂಗಳೂರೇ ಅಗ್ರಸ್ಥಾನದಲ್ಲಿದೆ. 2025ರಲ್ಲಿ ಬೆಂಗಳೂರಲ್ಲಿ 261 ಪ್ರಕರಣಗಳು ದಾಖಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ 139, ಬೆಳಗಾವಿಯಲ್ಲಿ 128 ಮತ್ತು ರಾಯಚೂರಲ್ಲಿ 121 ಪ್ರಕರಣಗಳು ವರದಿಯಾಗಿವೆ. ಗೃಹ ಸಚಿವರ ಸ್ವಗ್ರಾಮ ತುಮಕೂರು 2ನೇ ಸ್ಥಾನದಲ್ಲಿರೋದು ವಿಪರ್ಯಾಸವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಚರ್ಚೆ ಶುರುವಾಗಿದೆ. ಅಂತರ್ಜಾತೀಯ ಪ್ರೀತಿ ಮತ್ತು ವಿವಾಹಗಳನ್ನು ಕೆಲವೊಮ್ಮೆ SC/ST ದೌರ್ಜನ್ಯ ಕಾಯ್ದೆಯಡಿ ದಾಖಲಿಸಲಾಗ್ತಾ ಇದೆ. ಒಂದು ಕಡೆ ಹಿರಿಯ ವಕೀಲರೊಬ್ಬರು ಹೇಳುವಂತೆ ಸಂವಿಧಾನ ಅಂತರ್ಜಾತಿ ವಿವಾಹಗಳನ್ನು ನಿರ್ಬಂಧಿಸೋದಿಲ್ಲ, ಕಾಯ್ದೆಯನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು ಅನ್ನೋದು ಅವರ ಅಭಿಪ್ರಾಯವಾಗಿದೆ. ಮತ್ತೊಂದೆಡೆ ಪ್ರಭಾವಶಾಲಿಗಳ ವಿರುದ್ಧ ದಲಿತರು ದೂರು ನೀಡಿದಾಗ ಪೊಲೀಸರು ನಿರ್ಲಕ್ಷಿಸೋದು ಅಥವಾ ಒತ್ತಡ ಹಾಕೋ ಘಟನೆಗಳು ಕೂಡ ನಡೀತಾ ಇವೆ. ಇದರಿಂದ ಕಾಯ್ದೆಯ ಮೂಲ ಉದ್ದೇಶವೇ ದುರ್ಬಲವಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಗೃಹ ಸಚಿವ ಜಿ ಪರಮೇಶ್ವರ್ ಅವರು SC/ST ಸಮುದಾಯಗಳ ರಕ್ಷಣೆಗೆ ಕರ್ನಾಟಕದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ DCRE ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜಾತಿ ದ್ವೇಷ ಮತ್ತು ಗೌರವ ಹತ್ಯೆಗಳಿಗೆ ಶೂನ್ಯ ಸಹಿಷ್ಣುತೆ ಅಗತ್ಯ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಬರೀ ಕಾನೂನುಗಳನ್ನು ಜಾರಿಗೆ ತಂದರೆ ಸಾಕಾಗದು. ನ್ಯಾಯ, ಜವಾಬ್ದಾರಿ ಮತ್ತು ಮಾನವೀಯತೆ ಇವೆಲ್ಲವೂ ಒಂದಾಗಿ ಕೆಲಸ ಮಾಡಿದಾಗಲೇ ದಲಿತರ ಮೇಲೆ ನಡೆಯುವಂತಹ ದೌರ್ಜನ್ಯಗಳಿಗೆ ನಿಜವಾದ ತಡೆಯನ್ನು ಒಡ್ಡೋದಕ್ಕೆ ಸಾಧ್ಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ಕಾರ.